ಮತ್ತು ಮಹಿಳೆಯರೇ, ಮಕ್ಕಳೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನನಗೆ ಇಷ್ಟೊಂದು ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ ಮಾಡಿಕೊಟ್ಟಿದ್ದೀರಿ. ಸಂತೋಷ ಆಯಿತು. ನಿಮ್ಮೆಲ್ಲರ ಅಭಿಮಾನ ನಿಮ್ಮ ಮನುಷ್ಯರೇ ಮಾತಾಡಿ ಸರ್. ಎಷ್ಟು ನಿಮಗೆ ನಮ್ಮ ಗ್ರಾಮದ ಮೇಲೆ ಏನು ಅಭಿಮಾನ ಐತೆ? ಇಷ್ಟು ವರ್ಷ ಮಾಡಿದ್ದಕ್ಕೆ ಏನು ನಿಮ್ಮದೇ ಐತೆ? ತುಂಬ ಅಭಿಮಾನ ಇದೆ ಸರ್. ಎಲ್ಲ ಜನಗಳು, ಎಲ್ಲ ಗ್ರಾಮಸ್ಥರು ನನಗೆ ತುಂಬ ಅಭಿಮಾನದಿಂದ ಮಾಡಿದ್ದಾನೆ. ತುಂಬ ಸಂತೋಷ ಆಯಿತು. ನಿಮಗೆ ಯಾವ ಥರ ಪ್ರೋತ್ಸಾಹ ಸಿಕ್ತು ಗ್ರಾಮಸ್ಥರಿಂದ? ಮತ್ತು ನೀವು ಶಾಲೆಗೆ ಏನು ಕೊಡುಗೆ ಕೊಟ್ರಿ? ಒಂದು ಬೀರ್ ಕೊಡ್ಸಿರಿ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ ಇಲ್ಲ, ಖಂಡಿತವಾಗಿ ಇದು ಏನಕ್ಕೆ ಬಂತು ಮನಸ್ಸಲ್ಲಿ? ನಮ್ಮ ಒಂದು ಶಾಲೆಗೆ ನಾನು ಕಾಣಿಕೆಯಾಗಿ ಕೊಟ್ಟಿರ್ತೇನೆ. ಅದು ನಮಗೂ ಅಷ್ಟೇ, ನಿಮ್ಮ ಕುಟುಂಬದ ಮೇಲೆ ಆಗಿರ್ಬೋದು, ನಿಮ್ಮ ಮೇಲೆ ತುಂಬ ಗೌರವ ಐತೆ. ನಮ್ಮ ಗ್ರಾಮದಲ್ಲಿ ಏನೋ ತಪ್ಪೇ ಆಗಿರೋ ನಿಮಗೋಸ್ಕರ ದಯಮಾಡಿ ಕ್ಷಮಿಸ್ಬೇಕು. ಊರಿನ ಮುಖಂಡರೆಲ್ಲ, ಊರಿನ ಗ್ರಾಮಸ್ಥರೆಲ್ಲ ಅಣ್ಣ ತಮ್ಮ ಥರ ನೋಡ್ಕೊಂಡಿದ್ದಾರೆ, ಅಣ್ಣನ ತಮ್ಮನ ಥರ ನೋಡ್ಕೊಂಡಿದ್ದಾರೆ, ಅಕ್ಕ ತಂಗಿಯರು ಎಲ್ಲರೂ. ನಿಮ್ಮ ಸಹ ಶಿಕ್ಷಕರ ಬಗ್ಗೆ ಏನು ಹೇಳ್ತಾರೆ? ಆಶಾ ಮೇಡಮ್ ಅವ್ರ ಬಗ್ಗೆ? ನಮ್ಮ ಆಶಾ ಮೇಡಮ್ ಅವರಂತೂ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಈ ಶಾಲೆಗೆ ಬಂದರೆ ನಾನು ಚಾರ್ಜ್ ತಗೋಬೇಕಾಯ್ತು, ಆ ಚಾರ್ಜನ್ನು ಅವರು ವಹಿಸ್ಕೊಂಡು ನನಗೆ ಸುಲಭ ಮಾಡಿಕೊಟ್ಟಿದ್ದಾರೆ. ಹಾಂ, ಮತ್ತು ನೀತಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಮೇಡಮ್ ಒಳ್ಳೆದು, ತುಂಬ ಒಳ್ಳೆಯದು. ಮತ್ತು ಅಡುಗೆ ಸಹಾಯಕರ ಬಗ್ಗೆ ಏನು ಹೇಳ್ತೀರಾ? ಅಡುಗೆಯವರು, STMC ಮೆಂಬರ್ಗಳು, ಸದಸ್ಯರುಗಳು, ಮಹಿಳಾ ಸದಸ್ಯರು ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಗ್ರಾಮದ ಮಕ್ಕಳ ಬಗ್ಗೆ, ನಿಮ್ಮ ಮಕ್ಕಳುಗಳ ಬಗ್ಗೆ ಏನು ಹೇಳ್ತೀರಾ? ಮಕ್ಕಳು ಅಷ್ಟೇ ತುಂಬ ಆಗ್ತಾಯಿದೆ, ಚೆನ್ನಾಗಿ ಓದ್ತಾರೆ ಮಕ್ಕಳು. ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಓದ್ತಾರೆ ಮಕ್ಕಳು, ತುಂಬ ಚೆನ್ನಾಗಿ. ನೀವೇನಾರು ಒಂದು ನಮ್ಮ ಶಾಲೆಗೆ ಏನೋ ಒಂದು ಬೇಕು, ಈ ಶಾಲೆಗೆ ಇನ್ನೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅದಲ್ಲ, ದಾನಿಗಳು ಕೊಡ್ಬೋದು, ಏನು ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀರಾ? ಅದು ಇವತ್ತು ಒಂದೊಂದು ಸರ್ಕಾರಿ ಶಾಲೆಗೂ ಖಾಸಗಿ ಶಾಲೆಗೂ ವ್ಯತ್ಯಾಸ ತುಂಬ ಇದೆ. ಹೇಗೆ ನಮ್ಮ ಸರ್ಕಾರಿ ಶಾಲೆಯನ್ನು ನಾವು ತುಂಬ ದೊಡ್ಡ ಮಟ್ಟ ತಗೋಬೋದು? ಏನು ನಿಮ್ಗೆ ಬೇಕು ಶಾಲೆಗೆ? ಏನು ಬೇಕು ನಿಮಗೆಲ್ಲ? ಶಾಲೆಗೆ ಏನು ಬೇಕು? ಸರ್ಕಾರಿ ಶಾಲೆ ಉತ್ತಮವಾಗಿರಬೇಕಾಗಿರೋದಕ್ಕೆ ಇದೇ ಉದಾಹರಣೆ. ಸರ್ಕಾರಿ ಶಾಲೆಯೂ ಉತ್ತಮವಾಗಿರೋದಕ್ಕೆ ನಾವು ಮಾಡಿರ್ತಕ್ಕಂಥದ್ದು ಉದಾಹರಣೆ ಆಗಿದೆ. ನಮ್ಮ ಆಶಾ ಮೇಡಮ್ ಅವರ ತುಂಬ ಶ್ರಮ ಇದೆ, ಅದರಿಂದ ನಿಮ್ಮ ಶ್ರಮನೂ ಇದೆ. ಇಲ್ಲ ನಿಮ್ಗೆ ಏನು ಸ್ಮಾರ್ಟ್ ಕ್ಲಾಸ್, ಇವಾಗ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ಮಾರ್ಟ್ ಕ್ಲಾಸು, TV, ಕಂಪ್ಯೂಟರ್ಗಳು ಇದೆ. ಈಗ ಯಾವ ಥರ ನೀವು ಕೇಳ್ತೀರಾ? ನೀವು ಕೇಳ್ಕೊಳ್ಳೋದ್ರೆ ಏನು ಕೇಳ್ಕೊತೀರಾ? ಕೇಳ್ಕೊಬೋದು. ಕಂಪ್ಯೂಟರ್ಗಳು ಕೊಡಬೇಕು ಶಾಲೆಗೆ. ಇನ್ನು ಎಲ್ಲ ರೀತಿಯೂ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಶ್ರಮ ವಹಿಸಿದ್ದಾರೆ. ಮತ್ತು ನನ್ನ ಒಂದು ಕರ್ತವ್ಯವನ್ನು ಸಹ ನಾನು ಮಾಡ್ತಕ್ಕಂಥ HM ಕೆಲಸವನ್ನು ಅವರು ನಿರ್ವಹಿಸಿ ನನಗೆ ಸುಲಭ ಮಾಡಿಕೊಟ್ಟಿದ್ದಾರೆ. ತುಂಬ ಅವರು ನನಗೆ ಸಹೋದರಿ ಥರ ಇದ್ದು ಇಷ್ಟು ನಿಮ್ಮ ಮಂದಾಳ ಮಾತುಗಳು. ಧನ್ಯವಾದಗಳು ನಿಮ್ಗೆ. ನಮ್ಮ ಚಾಗಶೆಟ್ಟಹಳ್ಳಿ ಗ್ರಾಮಕ್ಕೆ ನಿಮಗೆ ಇಷ್ಟು ದಿನ ವರ್ಷಗಳ ಕಾಲ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿ ನಮ್ಮ ತುಂಬ ಹೃದಯ ಧನ್ಯವಾದಗಳು. ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೀವಿ ಸರ್.